ಸರ್ ಇವಾಗ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಸರ್? ನನ್ನ ಅನಿಸಿಕೆಯಲ್ಲಿ ಸಾಧ್ಯ ಇಲ್ಲ. ಅದು ಸೃಷ್ಟಿಕರ್ತನೆ ಮಾಡಿದಂಥ ಒಂದು ನಿರ್ಧಾರ. ಆದರೆ ಅದನ್ನು ನಿಯಂತ್ರಿಸ್ಬೋದು. ಎಲ್ಲಿವರೆಗೆ ನಿಯಂತ್ರಿಸ್ಬೋದು ಅಂದರೆ ಅದರಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಆರ್ಥಿಕ ದುಷ್ಪರಿಣಾಮ ಆಗದಂಗೆ ನೋಡ್ಕೊಳ್ಬೋದು. ಆ ಪ್ರಯತ್ನ ಆಗಬೇಕು. ಹಿಂದೆ ಇತ್ತು ಅಂಥ ಒಂದು ಸಮಾಜ. ಭ್ರಷ್ಟರು ಅಂದರೆ ಅವ್ರನ್ನ ದೂರ ಇಡ್ತಾ ಇದ್ರು ಸಮಾಜದವರು. ಅವ್ರಿಗೆ ಹೆಣ್ಣು ಕೊಡ್ತಾ ಇರಲಿಲ್ಲ ಅವ್ರ ಮಕ್ಕಳಿಗೆ. ಅವ್ರ ಮಕ್ಕಳು ಮನೆ ಮುಂದೆ ಮನೆ ಹತ್ರ ಹೋಗ್ತಾ ಇರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮುಂದುವರಿತಾ ಇದ್ದರೆ ಇಷ್ಟೊತ್ತಿಗೆ ಭಾಳಷ್ಟು ಬದಲಾವಣೆ ಆಗ್ಬೋದಿತ್ತು. ಆದರೆ ಇವತ್ತು ಹಣ ಅಂದರೆ ಹೆಣ ಬಾಯಿ ಬಿಡ್ತದೆ ಅಂತಾರೆ. ಆ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಅದು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನೋದಕ್ಕಿಂತ ಈ ಸಾಮಾನ್ಯ ಮಟ್ಟದ ಜನರಿರ್ಬೋದು ಅಥವಾ ಎಲ್ಲದರಲ್ಲೂ ಕೂಡ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ಸಾಮಾನ್ಯ ಜನ ಮಾಡಬೇಕು ಸರ್? ನನ್ನ ಅನಿಸಿಕೆಯಲ್ಲಿ ನಾವು ಎರಡು ಮೌಲ್ಯಗಳನ್ನು ಇಟ್ಕೊಂಡಿದ್ರೆ ತೃಪ್ತಿ ಮತ್ತು ಮಾನವೀಯತೆ. ನಮ್ಮ ಮಕ್ಕಳಲ್ಲೂ ಅದನ್ನೇ ನಾವು ಅಳವಡಿಸಿದರೆ ಜನರು ಸರಿದಾರಿಯಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಕೆಲವರು ಭ್ರಷ್ಟ ಇರ್ಬೋದು, ಆದರೂ ಕೂಡ ಮೆಜಾರಿಟಿ ಅವರು ಸರಿದಾರಿಯಲ್ಲಿ ಹಿಂದೆ ಒಂದು 50 ವರ್ಷದ ಹಿಂದೆ ಆ ರೀತಿ ಇತ್ತು ಸಮಾಜ. ಅದು ಇವತ್ತು ಈ ಮಟ್ಟಕ್ಕೆ ಬಂದದ್ದು ಯಾಕಂದರೆ ಅದನ್ನು ನಿಯಂತ್ರಿಸುವವರು ಅದರ ಪ್ರಯತ್ನ ಮಾಡ್ತಾ ಇರಲಿಲ್ಲ. ನಿಯಂತ್ರಿಸಬೇಕಾದ್ರೆ ಮನೆಯಿಂದ ಶುರು ಆಗಬೇಕು. ಅದು ಮನೆಯವರು ತಾವು ಪ್ರಾಮಾಣಿಕರಾಗಿ ಮಕ್ಕಳಲ್ಲಿ ಈ ಬದಿ ಅದಕ್ಕೇನಾಗಿದೆ ಈಗ ತೃಪ್ತಿ ಅಂದರೆ ನನ್ನ ಅನಿಸಿಕೆಯಲ್ಲಿ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಆ್ಯಂಬಿಷನ್, ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಕಾಂಪಿಟೇಷನ್ ಪರೀಕ್ಷೆಯಲ್ಲಿ ಪ್ರಾಮಾಣಿಕತೆಯಿಂದ ಗೆಲ್ಲಬೇಕು, ಮುಂದೆ ಜೀವನ ಪ್ರಾಮಾಣಿಕತೆಯಲ್ಲಿ ಮಾಡಬೇಕು, ಅದರ ಜೊತೆ ಮಾನವೀಯತೆಯನ್ನು ಇಟ್ಕೊಳ್ಬೇಕು, ಇದ್ದದ ಸಂಬಳದಲ್ಲೇ ಸಂತಸ ಪಡೆಯುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಳ್ಬೇಕು. ಅಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಿದರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಭಾಳ ಸಂತಸ ಇರ್ತದೆ ಜನರಲ್ಲಿ. ಆಡಳಿತದಲ್ಲಿದ್ದವರಿಗೆ ಗೌರವ ಇರ್ತದೆ. ಇವತ್ತು ಏನೇನೋ ಆಗ್ತಾಯಿದೆ, ಅದರಿಂದಾಗಿ ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅದಕ್ಕಾಗಿ ನಾನು 1872 ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ. ದೂರ ಹೋಗ್ತಾ ಇರ್ತೇನೆ, ಬಸ್ಸಲ್ಲಿ ಹೋಗ್ತೇನೆ, ಪ್ಲೇನಲ್ಲಿ ಹೋಗ್ತೇನೆ, ಟ್ರೈನಲ್ಲಿ ಹೋಗ್ತೇನೆ. ಯಾಕಂದರೆ ನನಗೆ ಗೊತ್ತಿದೆ ನನ್ನ ಕಾಲದಲ್ಲಿ ಈ ಬದಲಾವಣೆ ಬರಲ್ಲ. ಆದರೆ ಈ ಬದಲಾವಣೆ ಬರಬೇಕು, ಆ ಪ್ರಯತ್ನ ಆಗಬೇಕು. ಅದು ನನ್ನ ಕಾಲದಲ್ಲೇ ಆಗ್ತದೆ ಅನ್ನೋ ಧೈರ್ಯ ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ನಾನು ಈ ಪ್ರಯತ್ನ ಮಾಡ್ತಾಯಿದ್ದೆ.